ಭಾರ್ಗವಿ, ಕಿಚನ್ಗೆ ಹೊರಟ್ರ? ಏನಾದರೂ ಬೇಕಿತ್ತಾ? ಇಲ್ಲ, ಅಡುಗೆ ಮಾಡಕ್ಕೆ ಹೊರಟೆ. ಅಲ್ಲ ಭಾರ್ಗವಿ, ನೀವ್ಯಾಕೆ ಅಡುಗೆ ಮಾಡ್ತೀರಾ? ನೋಡಿ, ಕೈ ಬೇರೆ ಸುಟ್ಟಿದೆ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಪರವಾಗಿಲ್ಲ, ಬಿಟ್ಟಿ ಊಟ ತಿಂದು ನನಗೆ ಅಭ್ಯಾಸ ಇಲ್ಲ. ಇಲ್ಲಿರೋ ತಪ್ಪಿಗೆ ಕೆಲಸನಾದರೂ ಮಾಡ್ತೀನಿ. ಅಪ್ಪ, ಅಮ್ಮ, ಏನ್ರಪ್ಪ ಇದು? ಏನ್ರ ಇದೆಲ್ಲ? ಯಾಕ್ರೋ ಇದೆಲ್ಲ ತರಕ್ ಹೋದ್ರಿ? ಏನಿಲ್ಲಪ್ಪ, ಈ ತಿಂಗ್ಳಿಗೆ ಬೇಕಾಗಿರೋ ರೇಷನ್ ಎಲ್ಲ ತಂದ್ವಿ. ಅದನ್ನೇ ನೀವ್ಯಾಕೆ ತರಕ್ ಹೋದ್ರಿ ಅಂತ ಕೇಳ್ತಾ ಇದ್ದೀನಿ. ಇದೇನಪ್ಪ ಈಗ ಅನ್ಬಿಟ್ರಿ? ನಾವ್ ಈ ಮನೆ ಮಕ್ಳು ಅಂತೀರಾ, ಮಕ್ಳು ತಂದಿರೋದ್ನ ಈ ತರ ಕೇಳ್ತಾ ಇದ್ದೀರಾ? ಅಮ್ಮ, ಇದನ್ನ ತಗೊಂಡೋಗಿ ಒಳಗಡೆ ಇಡಿ. ಇರ್ಪುಣಿ ಇರ್ಪುಣಿ. ಅಲ್ಲ, ನಾನೇನು ಹೇಳೋದಲ್ಲೇ ಈ ಸಾಮಾನುಗಳನ್ನೆಲ್ಲ ತರಬೇಕು ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಇನ್ ಹೆಂಗ್ ತಂದ್ರಿ, ಯಾರು ಕೊಟ್ಟು ಕಳ್ಸಿದ್ರು, ಇವೆಲ್ಲ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ರು ನನಗೆ. ಈ ಆಟಗಳನ್ನೆಲ್ಲ ನಮ್ಮ ಹತ್ರ ಇಟ್ಕೊಳಕ್ ಹೋಗ್ಬೇಡಿ. ನಮ್ಮ ಬದುಕನ್ನು ಹೇಗೆ ನಡೆಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ತಗೊಂಡೋಗಿಲ್ಲ. ಅಪ್ಪಾಜಿ, ನೀವು ಅನ್ಕೊಂಡಿರೋ ಹಾಗೆ ಭಾರ್ಗವಿ ದುಡ್ಡಿನ ನಮ್ಮ ದುಡ್ಡಿನ ತಂದಿಲ್ಲ ಅಪ್ಪಾಜಿ. ಮತ್ತೆ ಹೇಗೋ ತಂದ್ರಿ? ನಾಗ, ನೀನ್ ಹೇಳೋ ಹೆಂಗ್ ತಂದಿವಿ ಅಂತ. ಅದೇನಮ್ಮ, ನಂದಣ್ಣ ಅಂಗಡಿಗೆ ಹೋಗಿದ್ವಿ, ಮನೆಗೆಲ್ಲ ಇದನ್ನ ಕೊಟ್ಬಿಡು ಅಂತ ಕೊಟ್ರು. ಇದನ್ನೆಲ್ಲ ರವೀಂದ್ರಣ್ಣ ಮನೆ ಕೊಡು, ದುಡ್ಡೇನು ಅರ್ಜೆಂಟ್ ಆಗಿ ಬೇಡ, ನಿಧಾನವಾಗಿ ಕೊಡಿ ಅಂತ ಹೇಳಿದ್ರು ಅಮ್ಮ. ನೋಡೋ, ಇದು ಸಾಲ ಅಂತ ತಗೊಳ್ತೀನಿ. ನಾನು ಸಾಲನ ವಾಪಸ್ಸು ನಂದು ಕೊಡ್ತೀನಿ, ಸರಿನಾ? ಕೊಡಿಲಿ. ಲೋ, ಇದೇನು ಅಪ್ಪ ನಂದಂಕಲ್ ಹತ್ರ ಮಾತಾಡ್ತಾರೆ ಅಂತವ್ರೆ. ಅದಕ್ಕಿಂತ ಮುಂಚೆ ಹೋಗಿ ನಾವು ಮಾತಾಡೋಣ, ಸುಮ್ಮನಿರೋ. ಅಲ್ಲಿ ವಲ್ಲಭ ಇರ್ತಾನಲ್ಲ, ಎಲ್ಲನೂ ಮ್ಯಾನೇಜ್ ಮಾಡ್ತಾನೆ. ಅಮ್ಮ, ಇನ್ನೊಂದು ಮಾತು. ಹೇಳ್ರು. ಅಮ್ಮ, ವಾರಕ್ಕೆ 2 ಸಲ ನಮಗ್ ಬೇಕಾಗಿರೋದನ್ನ ಮಾಡಿಸ್ಕೊಂಡು ಊಟ ಮಾಡಲ್ವಾ? ಹಾಗೆ ನಿಮ್ಗೇನಾದ್ರು ಅರ್ಜೆಂಟಾಗಿ ಬೇಕಾಗಿದ್ರೆ ಸಂಕೋಚ ಇಲ್ಲದೆ ನಮ್ಮ ಹತ್ರ ಹೇಳ್ಕೊಳ್ಳಿ ಅಮ್ಮ. ಈ ಹೆಣ್ಮಕ್ಳಿಗೆ ಅರ್ಥ ಆದಾಗೆ ಸೂಕ್ಷ್ಮಗಳು ನಮ್ಗೆ ಆಗಲ್ಲ. ನೀವ್ ಹೇಳಿದ್ರೆ ಅರ್ಥ ಮಾಡ್ಕೊಂತೀವಿ. ಖಂಡಿತ ಕೇಳ್ತೀನಿ ಕಣ್ರು. ನಿಮ್ಮನ್ನಲ್ದೆ ನಾನಿನ್ ಯಾರನ್ನ ಕೇಳಲಿ? ಅಮ್ಮ, ಇದೆಲ್ಲ ಎಲ್ಲಿ ಇಡ್ಲಿ? ಇರೋ ಅಮ್ಮ, ಭಾರ್ಗವಿ ಕಾಲ್ ಮಾಡಿದ್ದೆ. ಹೌದಾ? ಅದೇನು ಭಾರ್ಗವಿ ಚೆನ್ನಾಗಿದ್ದಾಳ? ಆ ಮನೆಯವರವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರ? ಅವಳಿಗೆ ಅಲ್ಲೆಲ್ಲ ಹೊಂದಿಕೆ ಆಯ್ತಂತ? ಹೌದು ಅಮ್ಮ, ಚೆನ್ನಾಗಿದ್ದಾಳಂತೆ. ಭಾವ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂದ್ಲು. ಈಗ ಸ್ವಲ್ಪ ಸಮಾಧಾನ ಆಯ್ತು ಕಣ್ರು. ಅಮ್ಮ, ನಿಮ್ ತರನೇ ಅವಳಿಗೂ ಚಿಂತೆ. ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದಾರ ಅಂತ ಕೇಳ್ತಿದ್ಲು. ನೀವು ಒಂದ್ಸಲ ಅವಳಿಗೆ ಫೋನ್ ಮಾಡಿ ಮಾತಾಡಿ ಅಮ್ಮ, ತುಂಬಾ ಖುಷಿ ಪಡ್ತಾಳೆ. ನನಗೂ ಅನ್ಸತ್ತೆ ಕಣ್ರು, ಆದ್ರೆ ಮನಸ್ಸು ಗಟ್ಟಿ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ನಮ್ ಕಷ್ಟ ನೋವು ಅವಳಿಗೆ ಗೊತ್ತಾಗೋದು ಬೇಡ. ಅವಳು ಎಲ್ಲಿದ್ದಳು ಅಲ್ಲಿ ಚೆನ್ನಾಗಿರ್ಲಿ. ಅವಳು ಕೇಳಿದ್ರೆ ಈ ಜಂಜಾಟದ ಬಗ್ಗೆ ಅವಳಿಗೇನು ಹೇಳ್ಬೇಡಿ, ನಾವು ಆರಾಮಾಗಿದ್ದೀವಿ ಅಂತ ಹೇಳಿ. ಅವಳು ಬೇಕು ಅಂತ ತಪ್ಪು ಮಾಡಿಲ್ಲ. ಗೊತ್ತಿಲ್ದೇರ ಮಾಡಿರೋ ತಪ್ಪಿಗೆ ನಿಮ್ಮಿಂದ ದೂರ ಇರುವಷ್ಟು ದೊಡ್ಡ ಶಿಕ್ಷೆ ಬೇಕಾ? ನಿಮ್ಗೆ ಭಾರ್ಗವಿ ಬಗ್ಗೆ ಚೆನ್ನಾಗಿ ಗೊತ್ತು ಅಮ್ಮ. ಅವಳಲ್ಲಿ ಚೆನ್ನಾಗಿದ್ರುವೆ ನೀವು ಮಾತಾಡ್ತಿಲ್ಲ ಅನ್ನೋ ದುಃಖ ಅವಳಿಂದ ದೂರ ಆಗಲ್ಲ. ಯೋಚನೆ ಮಾಡಿ ಅಮ್ಮ.
ಭಾರ್ಗವಿ, ಕಿಚನ್ಗೆ ಹೊರಟ್ರಾ? ಏನಾದರೂ ಬೇಕಿತ್ತಾ? ಇಲ್ಲ, ಅಡುಗೆ ಮಾಡಕ್ಕೆ ಹೊರಟೆ. ಅಲ್ಲ ಭಾರ್ಗವಿ, ನೀವ್ಯಾಕೆ ಅಡುಗೆ ಮಾಡ್ತೀರಾ? ನೋಡಿ ಕೈ ಬೇರೆ ಸುಟ್ಟಿದೆ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಪರವಾಗಿಲ್ಲ, ಬಿಟ್ಟಿ ಊಟ ತಿಂದು ನನಗೆ ಅಭ್ಯಾಸ ಇಲ್ಲ. ಇಲ್ಲಿರೋ ತಪ್ಪಿಗೆ ಕೆಲಸನಾದರೂ ಮಾಡ್ತೀನಿ. ಅವಾಗ ಮಾಮ್ ಚಿಕ್ಕಿ ಹಾಗಂದ್ರು ಅಂತ ಬೇಜಾರಾಗಬೇಡಿ ಭಾರ್ಗವಿ. ಅವ್ರು ಹಾಗೆ ಮಾತಾಡಿದ ತಪ್ಪೆ. ಪರವಾಗಿಲ್ಲ ಬಿಡಿ, ಅವ್ರ ಮನಸ್ಸಲ್ಲಿರೋದೆ ಬಾಯಿ ಮಾತಾಗಿ ಹೊರಗಡೆ ಬಂದಿದಷ್ಟೆ. ನನಗೂ ಈ ಮನೆಯವ್ರ ಮೇಲಿರೋ ಅಭಿಪ್ರಾಯ ಅಷ್ಟಕ್ಕಷ್ಟೇ. ಅವ್ರು ಹಾಗೆ ಮಾತಾಡಿದ್ರು ಅಂದ ಕೂಡಲೇ ನಾನೇನು ತಪ್ಪು ತಿಳ್ಕೊಂಡಿಲ್ಲ. ಆದರೆ ಅಪ್ಪ ಅಮ್ಮನ ಬಿಟ್ಟು ಇಂಥ ಜಾಗಕ್ಕೆ ಬಂದಿರ್ಬೇಕಾಯ್ತಲ್ಲ. ನಾನು ಮಾಡಿರೋ ತಪ್ಪಿಗೆ ಇದಾಗಬೇಕಾದ್ದೆ. ಭಾರ್ಗವಿ, ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ಇದೆಲ್ಲದಕ್ಕೂ ಕಾರಣನೇ ನಾನಂತ ನನಗೆ ಗೊತ್ತು. ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡ್ತೀನಿ. ಇಂಥ ಮಾತುಗಳನ್ನ ನಂಬಿನೇ ನಿಮ್ಮ ಕೈ ಹಿಡಿದು ಈ ಮನೆಗೆ ಬಂದಿದ್ದು. ಇಲ್ಲಿಗೆ ಬಂದ್ಮೇಲೇನೆ ಅಲ್ವಾ ನೀವ್ಯಾರು ಅಂತ ಗೊತ್ತಾಗಿತ್ತು. ಅವಾಗಲೇ ನಂಬಿಕೆ ಹೊರಟೋಯ್ತು. ಹಾಳಾದ ಪ್ರೀತಿ ನಿಮ್ಮನ್ನ ನಂಬು ಅಂತ ಇದೆ, ಆದ್ರೆ ಬುದ್ಧಿ ನನ್ನನ್ನು ತಡಿತಾ ಇದೆ. ಹೋಗಿರೋ ನಂಬಿಕೆ ವಾಪಸ್ ಬರಬೇಕು ಅಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದೆಷ್ಟೇ ಸಮಯ ಆಗಲಿ, ನಾನು ತಾಳ್ಮೆಯಿಂದ ಕಾಯ್ತೀನಿ. ಎರಡೂ ಮನೆಯವ್ರನ್ನ ಒಂದು ಮಾಡಿ ನಿಮಗೆ ನನ್ನ ಪ್ರೀತಿನ ಅರ್ಥ ಮಾಡಿಸ್ತೀನಿ. ಆ ಮಾತು ನಿಜ ಆದ್ಮೇಲೆ ನಾನು ನಂಬ್ತೀನಿ. ವಂದನಾ, ವಂದನಾ, ಸಿತಾರ, ವಂದನಾ ಇಲ್ಲಿ. ಯಾಕ್ರಿ ಅವಳನ್ನು ಕರಿತಾ ಇದ್ದೀರಾ? ನಾನು ಅವಳ ಹತ್ರನೇ ಮಾತಾಡ್ತೀನಿ. ಎಲ್ಲಿ ಅವಳು? ಎಲ್ಲಿ ಅವಳು? ಅವಳು ವಿಕ್ಕಿ ಇಬ್ರು ಜೆ ಪಿ ಅಣ್ಣನ ಮನೆಗೆ ಹೋದ್ರು. ನಿನಗೇನು ತಲೆ ಕೆಟ್ಟಿದ್ಯಾ ಸಿತಾರ? ಮನೆಯಿಂದ ಆಚೆ ಅವಳನ್ನು ಕಳಿಸ್ಬೇಡ ಅಂತ ಹೇಳಿರ್ಲಿಲ್ವಾ? ಅದರಲ್ಲೂ ಜೆ ಪಿ ಮನೆ ಕಡೆ ತಲೆನೂ ಹಾಕಿಸ್ಬೇಡ ಅಂತ ಹೇಳಿರ್ಲಿಲ್ವಾ? ಬಡ್ಕೊಂಡಿರ್ಲಿಲ್ವಾ ನಾನು? ಮತ್ ಯಾಕೆ ಕಳಿಸ್ದೆ? ಅವರು ನನ್ನ ಹೇಳಿ ಕೇಳಿ ಹೋಗ್ತಾರೇನ್ರಿ? ನಿಮ್ಮ ಮಕ್ಕಳು ಅವರು. ಅಕ್ಕ ತಮ್ಮ ಇಬ್ರು ನನ್ನ ಮಾತನ್ನೇ ಕೇಳ್ದೇನೆ ಅರ್ಜೆಂಟಲ್ಲಿ ಇಬ್ರು ಹೊರಟ್ಬಿಟ್ರು. ಛೇ, ಏನು ವಿಷಯ ಗೊತ್ತಾಗಬಾರ್ದು ಅಂದ್ಕೊಂಡು ಆ ವಿಷಯ ಗೊತ್ತಾಗಿ ಈಗ ಎಡವಟ್ಟಾಗ್ತಾ ಇದೆ. ಅವಳನ್ನ ಸಮಾಧಾನ ಮಾಡೋದು ಹೇಗೆ? ಏನು ಎಡವಟ್ಟಾಗತ್ತಾ? ಏನ್ ಹೇಳ್ತಾ ಇದ್ದೀರಾ ನೀನು? ನಾನು ಮೊದಲೇ ಟೆನ್ಷನ್ ಹಿಡಿದೀನಿ. ನೀನ್ ತಲೆ ತಿನ್ಬೇಡ, ಸುಮ್ಮನೆ ನಾನೇ ಎಲ್ಲ ಸರಿ ಮಾಡ್ತೀನಿ. ಹೇಳು ಶಕ್ತಿ. ಜೆಪಿ, ಎಲ್ಲಿದ್ಯಾ ನೀನು? ನಾನು ಈಗ ಕೋರ್ಟಿಂದ ಮನೆ ಕಡೆ ಹೊರಟಿದ್ದೀನಿ. ಅಯ್ಯೋ ಜೆಪಿ, ವಿಕ್ಕಿ ಮತ್ತೆ ವಂದನಾ ನಿಮ್ಮ ಮನೆಗೆ ಹೋಗಿದ್ದಾರೆ. ವಂದನಾಗೇನಾದ್ರೂ ವಿಷಯ ಗೊತ್ತಾಯ್ತು ಅಂದ್ರೆ ಅವಳು ತಡ್ಕೊಳಲ್ಲಪ್ಪ. ದಯವಿಟ್ಟು ನೀನೇ ಬೇಗ ಮನೆಗೆ ಹೋಗಿ ಸಂಭಾಳಿಸಪ್ಪ ಏನಾದ್ರು. ಅಯ್ಯಯ್ಯೋ, ನಮ್ಮನೆಗ? ಸ್ವಲ್ಪ ದಿನ ನಮ್ಮನೆ ಕಡೆ ಕಳಿಸ್ಬೇಡ ಅಂತ ಹೇಳಿದ್ನಲ್ಲ ಶಕ್ತಿ. ಈಗ ಅವರು ನಿಮ್ಮ ಮನೆಗೆ ಹೋಗಿದ್ದಾರೆ, ಈಗ ಏನ್ ಮಾಡಕ್ಕಾಗತ್ತೆ? ಮದುವೆ ವಿಷಯ ಏನಾದ್ರೂ ಗೊತ್ತಾದ್ರೆ ಆಕಾಶ ಭೂಮಿ ಒಂದೇ ಮಾಡ್ತಾಳೆ. ಅವಳು ನನ್ನ ಮಗಳು, ನೆನಪಿರ್ಲಿ. ಕಾಮ್ ಡೌನ್ ಶಕ್ತಿ. ಅಂಥದ್ದೇನು ಆಗಲ್ಲ. ನಾನು ಈಗಲೇ ಮನೆ ಕಡೆ ಹೊರಡ್ತೀನಿ. ಪ್ಲೀಸ್ ಏನಾದ್ರೂ ಒಂದು ಮಾಡು. ಒಟ್ನಲ್ಲಿ ವಂದನಾಗಿ ವಿಷಯ ಗೊತ್ತಾಗಬಾರ್ದು. ನಾನೆಲ್ಲ ನೋಡ್ಕೊಂತೀನಿ ಅಂತ ಹೇಳಿದ್ನಲ್ಲ. ಡೋಂಟ್ ವರಿ. ನಡಿ ಬೇಗ ಮನೆ ಕಡೆ. ಇವನನ್ನು ನೋಡಿದ್ರೆ ಸುಳ್ಳು ಹೇಳ್ತಿದ್ದಾನೆ ಅಂತ ಅನಿಸ್ತಾ ಇಲ್ಲ. ಆದರೂ
ಮತ್ತೆ ನಂಬಿ ಮೋಸ ಹೋದ್ರೆ ಅನ್ನೋ ಭಯ ಕಾಡ್ತಾ ಇದೆ. ಇಲ್ಲ, ನೇರವಾಗಿ ಕೇಳ್ಬಿಡ್ತೀನಿ. ಅರ್ಜುನ್, ನೀನ್ ಹೇಳ್ತಿರೋದೆಲ್ಲ ನಿಜನಾ? ನನ್ನಿಂದ ಮತ್ತೇನ್ಯಾವುದೋ ವಿಷಯ ಮುಚ್ಚಿಟ್ಟಿಲ್ಲ ತಾನೆ? ನೀನ್ ನಾಟಕ ಮಾಡ್ತಿಲ್ಲ ಅಲ್ವಾ? ಹಾಗೇನಾದ್ರೂ ಇದ್ರೆ ಈಗಲೇ ಹೇಳ್ಬಿಡಿ. ಅರ್ಜುನ್, ಅರ್ಜುನ್, ಅರ್ಜುನ್. ಭಾರ್ಗವಿ, ನೀನಾ? ಅದು ನನ್ನ ಪ್ರಶ್ನೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದು ಅರ್ಜುನ್ ರೂಮಲ್ಲಿ. ನಡಿ ಹೊರಗೆ, ನಡಿ ನಡಿ, ನಡಿಯ ಹೊರಗೆ. ಭಾರ್ಗವಿ, ನೋವಾಯ್ತಾ? ಅವ್ರನ್ನ ಹೊರಗಡೆ ಹೋಗೋನ್ನಂತಾಗೆ ನೀನ್ ಯಾರು? ನನ್ನನ್ನೇ ಯಾರಂತ ಕೇಳ್ತಿದ್ಯಾ? ಅದು ಈ ಗಪ್ತಿಗೆಟ್ಟೋಡ್ ಮುಂದೆ. ಅವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರು ಇಲ್ಲೇನ್ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಯಾರು ಅಲ್ಲ, ನನ್ನ ಹೆಂಡತಿ.